ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ಸಿಂಪಲ್ಲಾಗಿ ಗೀ ರೈಸ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಗೀ ರೈಸ್ ಹೋಟೆಲಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಸ್ಟೈಲಲ್ಲಿ ಇರುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗಿದ್ದರೆ ಈ ಗೀ ರೈಸ್ನ ಹೇಗೆ ಮಾಡೋದು ಅಂತ ತಡ ಮಾಡದೆ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ತಗೋತಾ ಇದ್ದೀನಿ. ಎಣ್ಣೆ ಹಾಗೂ ತುಪ್ಪ ಸ್ವಲ್ಪ ಕಾದ ನಂತರ ಗೋಡಂಬಿ ತೊಗೊಂಡಿದ್ದೀನಿ. ಇಲ್ಲೊಂದು 15ರಿಂದ 20 ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಇದನ್ನು ಲಾಸ್ಟಲ್ಲಿ ಗೀ ರೈಸ್ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಇವಾಗಲೇ ಹಾಕ್ಕೊಂಡು ಡೈರೆಕ್ಟಾಗಿ ಮಾಡಿದರೆ ಇದು ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಕ್ಕೋಸ್ಕರ ನಾನು ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇದರ ನಂತರ ನೆಕ್ಸ್ಟು ಇದೇ ಎಣ್ಣೆಗೆ ನಾನು ಸ್ಪೈಸಿ ಐಟಮ್ ಅಂದರೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಕಲ್ಲು ಹೂವು ಮತ್ತು ಪಲಾವ್ ಎಲೆ ಜೊತೆಗೆ ಮೇಥಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಪುದೀನ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಮೇಥಿ ಪೌಡ್ರ್ ತೊಗೋತಾ ಇದ್ದೀನಿ. ಪುದೀನ ಯೂಸ್ ಮಾಡ್ಬೋದು, ಬಟ್ ಗ್ರೀನ್ ಕಲರ್ ಆಗಿಬಿಡುತ್ತೆ ಅಂತ ನಾನಿಲ್ಲಿ ಪುದೀನ ಯೂಸ್ ಮಾಡ್ತಾ ಇಲ್ಲ. ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ 1 ಇಂಚಷ್ಟು ಶುಂಠಿ ಜೊತೆಗೆ ಒಂದು 10 ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಪೇಸ್ಟ್ ಮಾಡಬಾರ್ದು, ಜಜ್ಜಿ ಇಟ್ಕೋಬೇಕು. ಸೊ ಇಷ್ಟೆಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡೋಣ. ಒಂದು ಸಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ನೀಟ್ಲಿ ಫ್ರೈ ಮಾಡೋಣ. ನಂತರ ಒಂದು 4 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲನೂ ಸೇರಿ ನೀಟಾಗಿ ಫ್ರೈ ಮಾಡೋಣ. ಲಾಸ್ಟಲ್ಲಿ ನಾನು ಈರುಳ್ಳಿನ ಹಾಕೋತೀನಿ. ಇಲ್ಲಿ ನಾನು 2 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಸೊ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್, ಹಾಕಲೇಬೇಕಂತಿಲ್ಲ, ಹಾಕ್ಲೂಬೋದು, ಹಾಕದೆ ಕೂಡ ಮಾಡಬಹುದು. ಜಸ್ಟ್ ನಾನು ಇಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಕೋತಾ ಇದ್ದೀನಿ. ಈರುಳ್ಳಿ ತುಂಬ ಕಲರ್ ಚೇಂಜ್ ಆಗಬಾರ್ದು, ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು. ನೋಡಿ ಇದಿವಾಗ ಆಗಿದೆ. ಇದಕ್ಕೆ ನಾನಿವಾಗ ತೆಂಗಿನ ಹಾಲು, ಪ್ಯೂರ್ ತೆಂಗಿನ ಹಾಲನ್ನ ಹಾಕೋತಾ ಇದ್ದೀನಿ. ಅರ್ಧ ತೆಂಗಿನಕಾಯಿನ ನಾನು ಇಲ್ಲಿ ರುಬ್ಕೊಂಡು ಅದರಿಂದ ತೆಗ್ದಿರೋಂಥ ಹಾಲನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈ ಥರ 1-2 ಸಲ ಬಾಡಿಸಿ ನಂತರ ಸ್ವಲ್ಪ ಒಂದು ಕುದಿ ಬರಬೇಕು. ಆ ನಂತರ ನಾನಿಲ್ಲಿ ಅಕ್ಕಿನ ಹಾಕೋತೀನಿ. ಇವಾಗ ನಾನು ತೆಂಗಿನ ಹಾಲು ತೊಗೊಂಡನಲ್ಲ, ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೆ. 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದೇ ಗ್ಲಾಸಲ್ಲಿ ನಾನು 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ, ತೆಂಗಿನ ಹಾಲನ್ನ ತೊಗೊಂಡಿದ್ದೀನಿ. ಸೊ ನೀರು ಎಷ್ಟು ಹಾಕಬೇಕು ಅಂತ ಕೂಡ ಹೇಳ್ತೀನಿ. ನೋಡಿ ಒಂದು ಕುದಿ ಬಂತು ಅಲ್ವಾ? ಇವಾಗ ಜಸ್ಟು ಲೈಟಾಗಿ ಕುದಿ ಬಂದಿದ್ದ ತಕ್ಷಣ ಅಕ್ಕಿನ ಹಾಕಿಟ್ಕೊಳ್ಳೋಣ. ನಾನಿಲ್ಲಿ 10ರಿಂದ 15 ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ. ನೀವು ಕೂಡ ಅಷ್ಟೇ ಒಗ್ಗರಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಈ ಪ್ರೊಸೀಜರ್ನ ಮಾಡಿಬಿಡಿ. ಅಂದರೆ ಅಕ್ಕಿನ ನೆನೆಸಿಟ್ಬಿಡಿ. ಆವಾಗ ಒಂದು 10 ನಿಮಿಷ ನೀಟಾಗಿ ನೆನೆಯುತ್ತೆ. ನಂತರ ಇವಾಗ ನೋಡಿ ಅಕ್ಕಿ ಹಾಕಿ 1-2 ಸಲ ಬಾಡಿಸ್ಕೊಂಡೆ. ಇವಾಗ ನೀರನ್ನ ಹಾಕೋಣ. ನೀರು ಬಂದುಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಲ್ವಾ, ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕಬೇಕು. ಬಟ್ ಅಕ್ಕಿನ ನೆನೆಸಿರೋದ್ರಿಂದ ನಮಗೆ 3 ಗ್ಲಾಸಷ್ಟು ನೀರು ಬೇಕಾಗಿತ್ತು. ಆದರೆ ನಾನಿಲ್ಲಿ ಆ ಗ್ಲಾಸಲ್ಲೇ 1 ಗ್ಲಾಸಷ್ಟು ತೆಂಗಿನ ಹಾಲನ್ನ ತೊಗೊಂಡಿರೋದ್ರಿಂದ ನಾನು 3 ಗ್ಲಾಸಷ್ಟು ನೀರು ಹಾಕೋತಿಲ್ಲ, 2 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಅರ್ಥ ಆಯಿತಾ? 1 ಗ್ಲಾಸು ತೆಂಗಿನ ಹಾಲು ಹಾಕ್ಕೊಂಡೆ, 2 ಗ್ಲಾಸು ನೀರು ಹಾಕ್ಕೊಂಡೆ, ಟೋಟಲು 3 ಗ್ಲಾಸಷ್ಟು ಆಯಿತು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 2 ಗ್ಲಾಸು ಅಕ್ಕಿಗೆ 3 ಗ್ಲಾಸಷ್ಟು ನೀರು ಬೇಕು. ಬಟ್ ನಾನಿಲ್ಲಿ 2 ಗ್ಲಾಸ್ ನೀರು ತೊಗೊಂಡೆ, 1 ಗ್ಲಾಸಷ್ಟು ತೆಂಗಿನ ಹಾಲನ್ನ ತೊಗೊಂಡೆ. ಕನ್ಫ್ಯೂಸ್ ಆಗಬಾರ್ದು ಅಂತ 2 ಸಲ ಹೇಳಿದ್ದೀನಿ. ನೀಟಾಗಿ ನೋಡಿ ಹಾಕಿ. ಒಂದು ಗ್ಲಾಸಷ್ಟು ನೀರು ಜಾಸ್ತಿ ಹಾಕಿದರೂ ಕೂಡ ಮೆತ್ತಗೆ ಆಗೋಗುತ್ತೆ, ಟೇಸ್ಟ್ ಇರೋದಿಲ್ಲ. ಹಾಗಾಗಿ 2 ಟೈಮು ಹೇಳ್ತಾ ಇದ್ದೀನಿ. ಓಕೆನಾ? ಇವಾಗ ನೆಕ್ಸ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಲಾಸ್ಟಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಗೆ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ 1 ಟೈಮ್ ಲಾಸ್ಟಲ್ಲಿ ಬಾಡಿಸ್ಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಲೈಟಾಗಿ ಒಂದು ಕುದಿ ಬಂದಿದ್ದ ತಕ್ಷಣ ನಾವು ಕುಕ್ಕರ್ನ ಮುಚ್ಚೋಣ, ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಬರೋವರೆಗೂ ಬಿಡೋಣ.
ತುಂಬಾ 2-3 ವಿಷಲ್ ಕೂಡ ಮಾಡೋದು ಬೇಡ, ಏಕೆಂದರೆ ಅಕ್ಕಿ ನೆನೆಸಿರೋದ್ರಿಂದ ಒಂದೇ ವಿಷಲ್ಗೆ ಆಗೋಗ್ಬಿಡುತ್ತೆ ನೀಟಾಗಿ. ಇವಾಗ ವಿಷಲ್ ಆಗಿದೆ, ಕುಕ್ಕರ್ ಕೂಡ ಆರಿದೆ ನೋಡಿ. ಓಪನ್ ಮಾಡಿ ಒಳಗಡೆ ಹೇಗಿದೆ ಅಂತ ನೋಡೋಣ ಇವಾಗ. ಸಾರಿ, ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಕೋಳಿ ಸೌಂಡ್ ಬರ್ತಾಯಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ, ಪರ್ಫೆಕ್ಟಾಗಿದೆ. ಇವಾಗ ಇದನ್ನು ಈ ಥರ ಒಂದು ಸೌಟಲ್ಲಿ ನೀಟಾಗಿ ಸೈಡ್ ಎಡ್ಜಸ್ಸಿಂದ ನೀಟಾಗಿ ಕೆಳಗೆ ಮೇಲೆ ಮಾಡೋಣ. ತುಂಬ ಮಾಡಿದ್ರೆ ಮೆತ್ತಗೆ ಹೋಗ್ಬಿಡುತ್ತೆ, ಬಿಸಿ ಇರುವಾಗ ತುಂಬ ಮಾಡಬಾರ್ದು. ಸೊ ಲೈಟಾಗಿ ಹೀಗೆ ಕೆಳಗೆ ಮೇಲೆ ಮಾಡಿ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿದ್ದಂತಹ ಗೋಡಂಬಿ ಇತ್ತಲ್ಲ, ಆ ಗೋಡಂಬಿನ ಹಾಕ್ಕೊಳ್ಳೋಣ. ಮೇಲ್ಗಡೆ ಮಾತ್ರ ಮಸಾಲೆ ಇರುತ್ತೆ, ಕೆಳಗಡೆ ಬಂದ್ಬಿಟ್ಟು ಪ್ಲೇನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಎರಡೂ ಕಡೆ ನೀಟಾಗಿ ಎಲ್ಲನೂ ಮಸಾಲೆ ಹತ್ತೋ ರೀತಿ ನೀಟಾಗಿ ಕೆಳಗೆ ಮೇಲೆ ಮಾಡಿ ಬಾಡಿಸ್ಕೋಬೇಕು. ನಂತರ ನಾವು ಫ್ರೈ ಮಾಡಿಟ್ಟಿರುವಂತಹ ಗೋಡಂಬಿನ ಹಾಕ್ಕೊಂಡು ಇನ್ನೊಮ್ಮೆ ಅಷ್ಟೇ ಲೈಟಾಗಿ ಬಾಡಿಸ್ಬಿಟ್ಟು ನಾವಿವಾಗ ಸರ್ವ್ ಮಾಡೋಕ್ಕೆ ರೆಡಿ ಮಾಡೋಣ. ಈ ಗೀ ರೈಸ್ನ ಸಾಗುಗಳ ಜೊತೆಗೆ ತಿನ್ಬೋದು. ಸಾಗು, ಕುರ್ಮ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸಾಗು ಜೊತೆ ಚೆನ್ನಾಗಿರುತ್ತೆ. ಹಾಗೆ ಚಟ್ನಿ, ಕೊಬ್ಬರಿ ಚಟ್ನಿ ಇರುತ್ತಲ್ಲ, ತೆಂಗಿನಕಾಯಿ ಚಟ್ನಿ ಜೊತೆಗೆ, ಶೇಂಗಾ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಗು ಮಾಡಿಲ್ಲ, ಸದ್ಯಕ್ಕೆ ಲೇಟ್ ಆಗುತ್ತೆ ಅಂತ ಚಟ್ನಿ ಮಾಡಿದೆ, ಶೇಂಗಾ ಚಟ್ನಿ. ಸೊ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಹೋಟೆಲ್ಗಳಲ್ಲಿ ಮತ್ತು ಮದುವೆ ಮನೆಗಳಲ್ಲಿ ಏನಾದರೂ ಫಂಕ್ಷನ್ಗಳಲ್ಲಿ ಗೀ ರೈಸ್ ಮಾಡ್ತಾರಲ್ಲ, ಸೇಮ್ ಅದೇ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ಹಾಗೆ ಇದಕ್ಕೆ ತೆಂಗಿನ ಹಾಲನ್ನ ಹಾಕದೇ ಕೂಡ ಮಾಡಬಹುದು, ಆಪ್ಷನಲ್ ಅದು. ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ, ಹಾಕದೆ ಕೂಡ ಹಾಗೇನೂ ಮಾಡಬಹುದು. ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಸಾಲದು, ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಬಾಯ್.